ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ 3 ತಿಂಗಳ ಟ್ಯೂಷನ್ ಕ್ಲಾಸ್ ಅನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರ ನೇತೃತ್ವದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಘದ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಯೋಜನಾ ಕಾರ್ಯಕ್ರಮದ ಅಡಿ ಉದ್ಘಾಟನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕಿತ್ತೂರು ತಾಲೂಕು ವಿಸ್ತರಣಾಧಿಕಾರಿ ಸಂದೀಪ್ ನಾಯಕ್ ಹೇಳಿದರು. ಆ ಗ್ರಾಮದಲ್ಲಿಯೇ BEd DEd ಓದಿರುವಂತಹ ವಿದ್ಯಾರ್ಥಿಗಳು ಅಥವಾ ಸಹ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ 1 ಅಥವಾ 2 ವಿಷಯದ ಬಗ್ಗೆ ದಿನದಲ್ಲಿ 1 ಗಂಟೆ ಅಥವಾ 1.5 ಗಂಟೆ ಕ್ಲಾಸ್ ಮಕ್ಕಳಿಗೆ ನೀಡುವುದರ ಮುಖಾಂತರ ಕೇವಲ SLC ವಿದ್ಯಾರ್ಥಿಗಳಿಗೆ ಮಾತ್ರ ಅಂತೇಳಿ ತಿಳಿಸಿರುವುದರಿಂದ ಎಷ್ಟೋ ಶಾಲೆಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ. 52-53 ಹಳ್ಳಿಗಳಲ್ಲಿ ಕೂಡ ನಾವು ಶಾಲೆಗಳನ್ನ ನೋಡ್ತೇವೆ. ಬಟ್ ಆದರೆ ಆಯ್ಕೆಯಾಗಲಿಕ್ಕೆ ಈಗ ಬಸವರಾಜ ಹೇಳಿದ ವೀರಾಪುರವನ್ನು ಮಾತ್ರ ಆಯ್ಕೆ ಆಗಲಿಕ್ಕೆ ಸಂತೋಷ ಅಂತ ಹೇಳಿ ನನಗೂ ಭಾರಿ ಖುಷಿ ಆಗ್ತಿದೆ. ಯಾಕಂದ್ರೆ ಚಿಕ್ಕ ಗ್ರಾಮ ಪಂಚಾಯತ್ ಮತ್ತು ವಿದ್ಯಾರ್ಥಿಗಳ ಕಲಿಲಿಕ್ಕೆ ಆಸಕ್ತಿ ಇರುವುದರಿಂದ ನನಗೆ ಗೊತ್ತಿಲ್ಲ ಅಥವಾ ನಿಮ್ಮ ಅದೃಷ್ಟ ಗೊತ್ತಿಲ್ಲ, 6 ಶಾಲೆಗಳನ್ನ ಮಾತ್ರ ಅದರಲ್ಲಿ ನಿಮ್ಮ 2ನೇ ಶಾಲೆ ನಮಗೆ ಆಯ್ಕೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ನಮ್ಮ ಸಂಸ್ಥೆಯಿಂದ 10,000 ಹಣವನ್ನು ಖರ್ಚು ಮಾಡಿ ಕ್ಲಾಸನ್ನ ಆಯ್ಕೆ ಮಾಡಿ ಕೊಡ್ತಾರ ಶಿಕ್ಷಣವನ್ನ, ತಾವೆಲ್ಲ ಅದನ್ನ ಸದುಪಯೋಗ ಪಡ್ಕೊಳ್ಬೇಕು. ಎಲ್ಲರೂ ಕೂಡ ಟೀಚರ್ ಹೊಸಬರು ಬಂದ ತಕ್ಷಣ ತಮಗೆ ಸ್ವಲ್ಪ ಅನುಕೂಲ ಆಗಿಬಿಡುತ್ತೆ, ನಾವೇನು ಮಾತಾಡ್ಬೋದು ಅದನ್ನು ಮಾಡಬೇಕು. ದಯವಿಟ್ಟು ಯಾರು ಕೂಡ ಆ ಕ್ಲಾಸನ್ನು ಹಾಳು ಮಾಡಬೇಡಿ. ಬೆಳಿಗ್ಗೆ ಅಥವಾ ಸಂಜೆ ಅಂತ ಗೊತ್ತಿಲ್ಲ, ಶಿಕ್ಷಕ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಅದನ್ನು ತೀರ್ಮಾನ ಮಾಡಿ ನಿಮಗೆ ಕೈಗೊಳ್ತಾರೆ. ನಾವು ಕ್ಲಾಸನ್ನು 1ನೇ ತಾರೀಕಿಂದ ಪ್ರಾರಂಭ ಮಾಡಿ 3 ತಿಂಗಳ ಕ್ಲಾಸ್ ಇರುತ್ತೆ. ವಾರದ ರಜೆ ದಿನ ಕಡ್ಡಾಯವಾಗಿ ರಜೆ ಇರುತ್ತೆ. ಆದರೆ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಶಾಲೆಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರೆಲ್ಲ ಅದನ್ನು ತೀರ್ಮಾನ ಮಾಡಿ ಒಂದು ವ್ಯವಸ್ಥೆ ಮಾಡ್ತಾರೆ. ಬಟ್ ಆದರೆ ಕ್ಲಾಸಿಗೆ ಹಾಜರಾತಿಯನ್ನ ನಾವು ಕಡ್ಡಾಯಗೊಳಿಸ್ತೇವೆ. ಜೊತೆಗೆ ಕ್ಲಾಸ್ ನಡೆಯುವಾಗ ನಾವು ಕ್ರಾಸ್ ಇನ್ಸ್ಪೆಕ್ಷನ್ ಮಾಡ್ತೇವೆ. ಕ್ಲಾಸ್ ಹೇಗೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ, ಆಸಕ್ತಿ ಹೇಗಿದೆ, ಟೀಚರ್ ಅವರು ಹೇಗೆ ಕ್ಲಾಸನ್ನು ಕೊಡ್ತಾ ಇದ್ದಾರೆ, ಮಕ್ಕಳ ಕಲಿಯುವಿಕೆ ಹೇಗಿದೆ, ಭಾಗವಹಿಸಿಕೆ ಹೇಗಿದೆ ಅಂತ ಹೇಳುವಂಥದ್ದನ್ನ ನಾವು ಕ್ರಾಸ್ ಚೆಕ್ ಮಾಡ್ತೇವೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಕೈ ಜೋಡಿಸಿ ನಿಮ್ಮಲ್ಲಿ ಕೇಳೋದಿಲ್ಲ ಅಂತ ಕೇಳಿದ್ರೆ, ಇವತ್ತು ನನ್ನ ಮಗನೂ ಕೂಡ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರೆ. ಎಷ್ಟೋ ಜನ ಕಲೀಲಿಕ್ಕೆ ಆಗದೆ ಶಾಲೆಯನ್ನ ಬಿಟ್ಟಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಟ್ಯೂಷನ್ ಕ್ಲಾಸ್ ಹೋಗ್ಬೇಕಂದ್ರೆ ಒಂದು ವಿಷಯಕ್ಕೆ 1 ಗಂಟೆಗೆ 500 ರೂಪಾಯಿ 600 ರೂಪಾಯಿ ಹಣವನ್ನು ತಗೊಳ್ತಾರೆ, ಬೇರೆ ಕಡೆ ಎಲ್ಲ. ಆದರೆ ಧರ್ಮಸ್ಥಳ ಯೋಜನೆಯಿಂದ ನಾವು ಉಚಿತವಾಗಿ ನಿಮಗೆ ನಿಮ್ಮ ಊರಲ್ಲಿಯೇ ನಿಮ್ಮ ಗ್ರಾಮದವರಿಂದಲೇ ನಾವು ಏನು ಮಾಡ್ತೇವೆ ಅಂತ ಕೇಳಿ ನಿಮಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಸ್ವಲ್ಪ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಮಾರ್ಕ್ಸ್ಗಳನ್ನ ಜಾಸ್ತಿ ತಗೊಳ್ಳಿ ಅಂತ ಹೇಳುವ ಉದ್ದೇಶಕ್ಕೆ ಪೂಜ್ಯರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ಶಾಲೆ ಕಲಿಯುವಾಗ ನಮ್ಗೆ ಯಾವ್ದು ಯೂನಿಫಾರ್ಮ್ ನೋಡಲಿಲ್ಲ. ಈಗ ಶಾಲೆ ಒಬ್ಬರು ಸರ್ ಅವರು ಯೂನಿಫಾರ್ಮ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಒಂದು ಯೂನಿಫಾರ್ಮ್ ಅನ್ನು ನಾವು 1 ವಾರ ಹಾಕ್ತಿದ್ವಿ. ಅವಾಗ ಅದು ಹರಿದೋಗಿದೆಯೋ ಕೊಳೆ ಆಗಿದೆಯೋ ಅಂತ ಗೊತ್ತಿಲ್ಲ. ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಹೋಗುದು ಮತ್ತೆ ಬೆಳಿಗ್ಗೆ ಆಗೋದ್ರೊಳಗೆ ಹಾಕೊಂಡು ಹೋಗ್ಬೇಕಿತ್ತು. ಅದು ಒಣಗಿದೆಯೋ ಏನಾಗಿದೆ ಗೊತ್ತಿರ್ತಿರ್ಲಿಲ್ಲ ಅಲ್ವಾ. ಆ ಥರ ಒಂದು ವ್ಯವಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ಕಲ್ತಿದ್ವಿ. ಅವಾಗೆಲ್ಲ 6ನೇ ತರಗತಿ 7ನೇ ತರಗತಿ ಎಲ್ಲ ಕಲ್ತ್ರೆ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇದ್ವು. ಆವಾಗ ನಮ್ಮ ತಂದೆಯವರೆಲ್ಲ 7ನೇ ತರಗತಿಯಲ್ಲಿ ಜಾಬ್ಗೆ ಹೋಗಿದ್ದು. ಅವಾಗ ಈಗ BA ಆಗಿ BEd ಆದ್ರೂ ಕೆಲವರು ಮನೆಯಲ್ಲಿರುವಂತಹ ವ್ಯವಸ್ಥೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಉದ್ದೇಶ ಏನಂತ ಹೇಳಿದ್ರೆ, ಒಂದು ಹಣ ಇರಬೇಕು, ಇಲ್ಲ ಅಂತಂದ್ರೆ ಶಿಕ್ಷಣ ಇರಬೇಕು. ಹಣ ಇತ್ತಂತ ಹೇಳಿದ್ರೆ ಇನ್ಫ್ಲುಯೆನ್ಸ್ ಮಾಡಿ ಅಲ್ಲಿ ಹಣ ಕೊಟ್ಟು ಏನಾದ್ರು ಲಂಚ ಕೊಟ್ಟು ನಾವು ಕೆಲವೊಂದು ಜಾಬ್ ಹೋಗ್ಲಿಕ್ಕೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಪುಸ್ತಕ ನನ್ನ ಕೈಲಿ ಇದ್ರೆ ಮಾತ್ರ ಇವತ್ತು ನನ್ನ ಕಾಲನ ನಾನು ನಿಂತ್ಕೊಂಡು ನನ್ನ ಕುಟುಂಬಗಳನ್ನ ನೋಡ್ಕೊಳ್ಳುವಂಥ ನಿರ್ವಹಣೆ ನಾವು ಕಲ್ತ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಕೂಡ 4 ಬಾರಿ ಪೊಲೀಸಿಗೆ ಸೆಲೆಕ್ಷನ್ ಸತ್ಯಮ್ಮ ದೇವಿಯ ಕಡಿದಾವಳಿಗಳಿಗೆ ಶ್ರಮಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಈ ಮಂಜುನಾಥ ಸ್ವಸಹಾಯ ಸಂಘದ ಯೋಜನಾಧಿಕಾರಿಗಳಾದಂತಹ ಸಂದೀಪ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರೇ ಹಾಗೂ ಮುಖ್ಯವಾಗಿ ಎಲ್ಲ ಕಾರ್ಯಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಬಸವರಾಜ್ ಸರ್ ಅವರೇ ಹಾಗೂ ಮತ್ತೆ ಈ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳೇ, ಯಾವತ್ತು ನಮ್ಮ ಸಹ ಶಿಕ್ಷಕ ಬಂಧುಗಳೇ, ಮುದ್ದು ವಿದ್ಯಾರ್ಥಿನಿಯರು. ಇವತ್ತು ಸುಮಾರು ನಾನು ಈ ಶಾಲೆಗೆ ಬಂದ 8 ತಿಂಗಳಾಯಿತು. ನಮ್ಮ ಎಲ್ಲ ಸಹ ಶಿಕ್ಷಕರ ಬಂಧುಗಳು ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಕ್ಕೂ ನಮಗೆ ಸಹಾಯ ಸಹಕಾರ ಇದ್ದೇ ಇರ್ತದೆ. ಅದರಲ್ಲೇ ಅದು ಒಂದೇ ಅಂತೇಳಿ ನಮಗೆ ಒಂದು ಹೊರಗಿತ್ತು. ಯಾಕಂದ್ರೆ ಒಬ್ಬರೇ ಎಷ್ಟು ಗುದ್ದಾಡಿದ್ರು ಮುಂದೆ ಆಗಿಲ್ಲ ಗಾಡಿ. ನಾವು ತಳ್ತಾ ಇರ್ತೀವಿ, ಆದ್ರೂ ಲೋಡ್ ಜಾಸ್ತಿ ಇರೋದ್ರಿಂದ ಡಿಸ್ಟೆನ್ಸ್ ಕವರ್
ಅದಕ್ಕಾಗಿ ಇವತ್ತು ನಮಗೆ ಈ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಶಿಲ್ಪಾ ಮೇಡಮ್ ಅವ್ರು ಬಂದು ಕೇಳ್ಕೊಂಡ್ರು, ನಾವು ಒಂದು ಟ್ಯೂಷನ್ ಕ್ಲಾಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ, ಮತ್ತೆ ನಿಮ್ಮಲ್ಲಿ ಯಾರಾದರೂ ಟೀಚರ್ಸ್ ಸಿಕ್ಕರೆ ನಾವು ಅದನ್ನ ನಡೆಸ್ಕೊಡ್ತೀವಿ ಅಂತಂದ್ರು. ಅದೇ ರೀತಿಯಾಗಿ ಸರ್ ಬಂದ್ರು. ನಮಗೆ ಈಗ ಏನಾಯ್ತು ಅಂದ್ರೆ ಇನ್ನೊಂದು ಶಕ್ತಿ ನನ್ನಾಗಾಯ್ತು, ನಮ್ಮ ಗಾಡಿ ಸ್ವಲ್ಪ ಡಿಸ್ಟೆನ್ಸ್ ಮುಂದೆ ಹೋಗ್ತದ ಅನ್ನುವಂತಹ ಒಂದು ಧೈರ್ಯ ಬಂತು. ಅದಕ್ಕಾಗಿ ಪ್ರಪ್ರಥಮವಾಗಿ ನಾನು ಈ ಮಂಜುನಾಥ ಸ್ವಸಹಾಯ ಸಂಘದ ರಚನಾಧಿಕಾರಿಗಳಿಗೆ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿಸಾಬ್ ಟೆಲ್ಗಡೆ, ಎಸ್ಟಿಎಂಸಿ ಅಧ್ಯಕ್ಷ ಪ್ರಕಾಶ್ ಬಾಳೆಕುಂದರಗಿ, ಸಹ ಶಿಕ್ಷಕರು ಆದ ಬಂಕಾಪುರ್, ಪಟೇದ್, ಕಮ್ಮರ್ ಸರ್ ಹಾಗೂ ಧರ್ಮಸ್ಥಳ ಸಂಘದ ಅಧಿಕಾರಿ ಜನಾರ್ದನ್, ಶಿಲ್ಪ ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಅಧಿಕಾರಿ ಸಂದೀಪ್ ನಾಯಕ್, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್ ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಸರ್ಕಾರಿ ಪ್ರೌಢಶಾಲೆ ವೀರಾಪುರದಲ್ಲಿ ಒಂದ್ ರೀತಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದ್ ರೀತಿ 3 ತಿಂಗಳ ವಿಶೇಷ ಒಂದ್ ರೀತಿ ಟ್ಯೂಷನ್ ಕ್ಲಾಸ್ ವಿಶೇಷವಾಗಿ SLC ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮಸ್ತೆ, ಹೇಳಿ ತಮ್ಮ ಹೆಸರು? ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ವತಿಯಿಂದ ನಮಗೆ ಟ್ಯೂಷನ್ ಕ್ಲಾಸ್ ಹೇಳುತ್ತಿರುವುದು ನಮಗೆ ತುಂಬಾ ಸಹಕಾರಿಯಾಗಿದೆ. ಇದನ್ನ ನಾವು ಸದುಪಯೋಗ ಪಡಿಸಿಕೊಂಡು ಉತ್ತಮ ಫಲಿತಾಂಶವನ್ನ ಕೊಡುತ್ತೇವೆಂದು ಎಲ್ಲರಲ್ಲೂ ತಿಳಿಸುತ್ತೇವೆ. ಈ ಟ್ಯೂಷನ್ ಕ್ಲಾಸ್ ಅನ್ನ ಹೇಳಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಒಂದ್ ರೀತಿ ವಿಶೇಷ ಪ್ರಯತ್ನ ನಡೆದಿದೆ ಈ ಬಾರಿಯಿಂದ. ವಿಶೇಷವಾಗಿ ಒಂದ್ ರೀತಿ SLC ಮಕ್ಕಳುಗಳಿಗೆ ಒಂದ್ ರೀತಿ ಅವರ ಫಲಿತಾಂಶಕ್ಕೆ ಪೂರಕವಾಗಿ ಒಂದ್ ರೀತಿ ಉಚಿತ ಒಂದ್ ರೀತಿ ಟ್ಯೂಷನ್ಗಳನ್ನ ಇದು ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ವಿಸ್ತರಣಾಧಿಕಾರಿಗಳಿರ್ತಕ್ಕಂಥ ಶ್ರೀ ಸಂದೀಪ್ ನಾಯಕ್ ಅವರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ಕಿತ್ತೂರು ತಾಲೂಕಿಂದ ಒಂದ್ ರೀತಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಏನ್ ಸರ್ ಇದು ಹೊಸ ವಿನೂತನ ಯೋಜನೆ? ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕ ವಂದಿಸಿಕೊಳ್ಳುತ್ತಾ, ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಿತ್ತೂರು ತಾಲೂಕು ವತಿಯಿಂದ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು 2024 ಮತ್ತು 25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ SLC ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲಗೊಳಿಸುವ ದೃಷ್ಟಿಯಿಂದ ಅವರಿಗೆ ಆಯಾ ಗ್ರಾಮದ 6 ಶಾಲೆಗಳನ್ನು ನಾವು ತಾಲೂಕಿನಲ್ಲಿ ಈಗಾಗಲೇ ಆಯ್ಕೆ ಮಾಡಿಕೊಂಡು ವೀರಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿಯ ಶಾಲೆಯ SDMC ಅಧ್ಯಕ್ಷರು ಮತ್ತು ಶಾಲೆಯ ಮುಖ್ಯಾಧ್ಯಾಪಕರು ಅವರೆಲ್ಲ ಸಹ ಶಿಕ್ಷಕರಲ್ಲಿ ಈ ಬಗ್ಗೆ ಚರ್ಚಿಸಿ ಟ್ಯೂಷನ್ ಕ್ಲಾಸ್ ಉಚಿತವಾಗಿ ಕೊಡುವುದರ ಬಗ್ಗೆ ನಿರ್ಧಾರ ಕೈಗೊಂಡು ಈ ದಿನ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಪೂಜ್ಯ ಧರ್ಮಾಧಿಕಾರಿಗಳು SLC ವಿದ್ಯಾರ್ಥಿಗಳಿಗೆ 3 ತಿಂಗಳು ಮುಂದಿನ SLCಯ ಅಂತಿಮ ಪರೀಕ್ಷೆ ಮುಗಿಯುವ ಪ್ರಾರಂಭವಾಗುವ ಮೊದಲ 3 ತಿಂಗಳ ಅಲ್ಲಿ ಇವರಿಗೆ ಟ್ಯೂಷನ್ ಕ್ಲಾಸ್ 1 ಗಂಟೆ, ದಿನದಲ್ಲಿ 1 ಗಂಟೆ ಆಯ್ದ ವಿಷಯಗಳನ್ನ ಅದೇ ಗ್ರಾಮದ TCH D.Ed ಓದಿದ ವಿದ್ಯಾರ್ಥಿ ಇವರು ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಟ್ಯೂಷನ್ ಕ್ಲಾಸ್ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ದಿನದಲ್ಲಿ 1 ಗಂಟೆಯಿಂದ ಅಥವಾ 1.5 ಗಂಟೆ ಉಚಿತವಾಗಿ ಟ್ಯೂಷನ್ ಕ್ಲಾಸ್ ಕೊಡೋದ್ರ ಮೂಲಕ SLC ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಇದೊಂದು ಸಹಕಾರಿ ಆಗುತ್ತೆ ಅಂತ ಹೇಳಿಕ್ಕೆ ನಾನು. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಪ್ರಥಮ ಒಂದ್ ರೀತಿ ಯೋಜನೆ ಯಾವ ರೀತಿ ಸದುಪಯೋಗ ಪಡಿಸ್ಕೊತೀರಾ? ಇದು ನಮ್ಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಕ್ಕಂತ ಮಕ್ಕಳು ಏನ ವಿಶೇಷವಾದಂತಹ ತರಗತಿಯನ್ನ ತಗೊಳ್ಳೋದ್ರಿಂದ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಹೆಚ್ಚು ಸಾಧನೆಯನ್ನ ಮಾಡೋದಕ್ಕೆ ಅನುಕೂಲವಾಗ್ತದ ಅಂತ ನಾವು ಅಂದ್ಕೊಂಡಿದೀವಿ. ಸೊ ಇದರಿಂದ ನಾವು 100ಕ್ಕೆ 100 ಫಲಿತಾಂಶವನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತದ ಅನ್ನುವಂತಹ ಒಂದು ಅಭಿಪ್ರಾಯ ನಮಗದ. ಅದಕ್ಕಾಗಿ ನಾವು ಈ ಶ್ರೀಕೃಷ್ಣ ಧರ್ಮಸ್ಥಳ ಒಂದು ಸಂಘಕ್ಕೆ ತುಂಬಾ ಆಭಾರಿಯಾಗಿದ್ದೀವಿ ಮತ್ತೆ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆಯಾಗಿ SSLC ವಿದ್ಯಾರ್ಥಿಗಳ ಫಲಿತಾಂಶ ಉತ್ತೇಜನಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೂಪಿಸಿದ ಈ ಉಚಿತ ಟ್ಯೂಷನ್ ಕ್ಲಾಸ್ ಪೂರಕವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.